ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಬೇಲ್ಪುರಿ. ಕೇವಲ 2-3 ನಿಮಿಷದಲ್ಲೇ ಬೇಲ್ಪುರಿನ ಮಾಡ್ಕೋಬಹುದು. ಇದಕ್ಕೆ ಯಾವುದೇ ರೀತಿಯಾಗಿರೋ ಚಟ್ನಿಗಳನ್ನ ಉಪಯೋಗ ಮಾಡ್ತಾ ಇಲ್ಲ. ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, 1 ಟೀ ಸ್ಪೂನ್ ಅಷ್ಟು ಅರಿಶಿನ, ಸ್ವಲ್ಪ ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು ಅಚ್ಚಕಾರದ ಪುಡಿ. ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕಡಲೆಪುರಿ, ಬೆಂಗಳೂರು ಪುರಿ ಅಥವಾ ಸಪ್ಪೆ ಪುರಿ ಅಂತ ಸಿಗುತ್ತಲ್ಲ ಅದು. ಸುಮಾರು 2-3 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಕ್ರಿಸ್ಪಿ ಆಗಬೇಕು, ಗರ್ಗರಿಯ ಅಂತ ಆಗಬೇಕು, ಅಲ್ಲಿವರೆಗೂ ಬಿಸಿ ಮಾಡ್ಕೋಬೇಕು. ಸುಮಾರು 1-2 ನಿಮಿಷ ಆದಮೇಲೆ ಈ ರೀತಿ ಮಾಡಿದ್ರೆ ಪುಡಿ ಪುಡಿ ಆಗಬೇಕು. ಮುಂದಿನ ಸ್ಟೆಪ್ ಏನಂತ ನೋಡೋಣ. ಪಾತ್ರೆ ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದಿದ್ರೆ ಒಳ್ಳೆಯದು, ಕಲಿಸ್ಲಿಕ್ಕೆ ಸುಲಭ ಆಗುತ್ತೆ. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೆಟೊ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಚಿಲ್ಲಿ ಸಾಸ್ ಸುಮಾರು 1-2 ಟೇಬಲ್ ಸ್ಪೂನ್ ಅಷ್ಟು. ಇದನ್ನು ಹಾಕ್ಕೊಳ್ಳೋದ್ರಿಂದ ಬೇರೆ ಚಟ್ನಿಗಳನ್ನ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಕಲಿಸ್ಕೋಬೇಕು. ಕಡಲೆಪುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಯಲ್ಲಿ ಚೌಚೌನ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಮಿಕ್ಸ್ಚರ್ನ. ಇದರಲ್ಲಿ ಹುರ್ಕೊಂಡಿರೋ ಸಾಕಷ್ಟು ಕಡಲೆ ಬೀಜ ಇದೆ, ಕಡಲೆಬೇಳೆ ಇದೆ, ಒಣ ಬಟಾಣಿ ಇದೆ. ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೋಬೇಕು. ಸರ್ವ್ ಮಾಡ್ತಾ ಇದ್ದೀನಿ. ಕಲಿಸ್ಕೊಂಡು ತಕ್ಷಣವೇ ಸರ್ವ್ ಮಾಡ್ಕೋಬೇಕು, ಇಲ್ಲಾಂದರೆ ಕಡಲೆಪುರಿ ಮೆತ್ತಗಾಗೋಗುತ್ತೆ. ಕೊನೆಯಲ್ಲಿ ಲಿಂಬೆ ರಸ. ಈಗ ರುಚಿಕರವಾಗಿರೋ ಇನ್ಸ್ಟೆಂಟ್ ಬೇಲ್ಪುರಿ ತಯಾರಾಗಿದೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.